ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಜಗತ್ತಿನಲ್ಲಿ ಯಾವ ಶಾಲಾ ಕಾಲೇಜುಗಳು ಕಲಿಸದ ಪಾಠವನ್ನು ಬಡತನ, ಹಸಿವು, ಸೋಲು, ಅವಮಾನಗಳು ನಮಗೆ ಕಲಿಸತ್ತೆ. ಗೊತ್ತಾಯ್ತಾ? ಯಾವ ಕಾಲೇಜೂ ಇವನ್ನ ಕಲಿಸಿರಲ್ಲ. ಯಾವ ಪಾಠ ಕಲ್ತ್ಕೋಬೇಕಾದ್ರೆ ಬಡತನ ಅನುಭವಿಸ್ತಿರ್ಬೇಕು, ಸೋಲು ಅನುಭವಿಸಿರ್ಬೇಕು, ಅವಮಾನಗಳನ್ನ ಅನಿಸಿರ್ಬೇಕು. ಗೊತ್ತಾಯ್ತಾ? ಹಸುವು ಅನುಭವಿಸಿದರೆ ಎಲ್ಲ ನಮಗೆ ಪಾಠ ಅಲ್ಲೇ ಕಲ್ತ್ಕೊಂಡಿರ್ತೀವಿ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಗುರುಚರಿತ್ರೆಯ 36ನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದ ಚ ಸಾಧನಂ. ಶ್ರೀ ಗುರುಗಳ ಚರಿತ್ರೆ ಅದ್ಭುತವಾದದ್ದು. ಇದನ್ನು ಪಾರಾಯಣ ಮಾಡಿದರೆ, ಶ್ರವಣ ಮಾಡಿದರೆ ಪಾಪಗಳು ನಾಶವಾಗುತ್ತವೆ. ಯಾರು ಶ್ರೀ ಗುರುಗಳಲ್ಲಿ ಭಕ್ತಿ ತೋರುವರೋ ಅವರ ಎಲ್ಲ ಕ್ಲೇಶಗಳೂ ನಾಶವಾಗುವುದರಲ್ಲಿ ಸಂಶಯವಿಲ್ಲ. ಗಾಣಿಗಾಪುರದಲ್ಲಿ ಒಬ್ಬ ಸದಾಚಾರಿಯೂ ವೈರಾಗ್ಯಶೀಲನೂ ಆದ ಬ್ರಾಹ್ಮಣನಿದ್ದನು. ಆತನು ಭಿಕ್ಷೆ ಬೇಡಿ ಬಂದುದನ್ನು ಮನೆಗೆ ತಂದು ಊಟ ಮಾಡುತ್ತಿದ್ದನೋ. ಆತನ ಹೆಂಡತಿಗೆ ಇದನ್ನು ಕಂಡರೆ ತಿರಸ್ಕಾರವಿತ್ತು. ಒಂದು ದಿನವಾದರೂ ನನಗೆ ಸುಭೋಜನ ಸಿಕ್ಕಿದೆ, ಇನ್ನೊಬ್ಬರ ಮನೆಗೆ ಊಟ ಮಾಡಲು ಹೋಗಬಾರದೆಂಬ ನಿಯಮ ಬೇರೆ ನನ್ನ ಪತ್ನಿಗೆ ಇದೆ ಎಂದು ದುಃಖಿತಳಾಗಿದ್ದಳು. ಒಮ್ಮೆ ಅವರಿಗೆ ಭೋಜನದ ಆಹ್ವಾನ ಬಂದಿತ್ತು. ಪತಿಯು ತನ್ನ ಪತ್ನಿಯನ್ನು ನೀನು ಹೋಗಿ ಊಟ ಮಾಡಿ ಬಾ ಎಂದು ಹೇಳಿದ್ದನು. ಆ ಗೃಹಸ್ಥನು ದಂಪತಿಗಳಿಬ್ಬರು ಬರಬೇಕೆಂದು ಪ್ರಾರ್ಥನೆ ಮಾಡ್ಕೊತಾನೆ. ಆಕೆಯು ಶ್ರೀ ಗುರುಗಳ ಬಳಿ ತನ್ನ ದುಃಖವನ್ನು ತೋಡಿಕೊಂಡಳು. ಗುರುವಿನಾಜ್ಞೆಯಂತೆ ಆ ಬ್ರಾಹ್ಮಣನು ಗೃಹಸ್ಥನ ಮನೆಗೆ ಊಟಕ್ಕೆ ಹೋದನು. ಆದರೆ ಏನಾಶ್ಚರ್ಯ, ಬ್ರಾಹ್ಮಣ ಪತ್ನಿಗೆ ಅಲ್ಲಿನ ಪಕ್ವಾನ್ನಗಳನ್ನೆಲ್ಲ ಅಸಖ್ಯವಾಗಿ ತೋರಿತು. ತಾನು ಹಂದಿ ನಾಯಿಗಳ ಜೊತೆ ಉಣ್ಣುತ್ತಿದ್ದೇವೆ ಎನಿಸಿತು. ಇದನ್ನು ಪತಿಗೆ ತಿಳಿಸಿದಳು. ಆತನು ಇದರಿಂದಲೇ ನಾನು ಪರಾನ್ನ ಭೋಜನ ಬೇಡವೆಂದಿದ್ದೋ. ನೋಡಿ, ನಾವು ಏನೇ ದುಡಿದು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಇನ್ನೊಬ್ಬರು ಹಾಕಿದ್ದನ್ನು ದಿನ ನಾವು ಇನ್ನೊಬ್ಬರು ಮನೆಗೆ ಹೋಗಿ ತಿನ್ನೋದನ್ನು ಹೇಗಿರುತ್ತೆ ಯೋಚನೆ ಮಾಡಿ. ನಿನ್ನ ಅನುಗ್ರಹದಿಂದ ಹೀಗಾಯಿತು ಎಂದು ಬೇಸರಿಸಿಕೊಂಡನು. ಶ್ರೀ ಗುರುಗಳನ್ನು ಆ ದಂಪತಿಗಳು ನಮಸ್ಕರಿಸಿ ಬೇಡಲು, ನೀನು ನಿನ್ನ ಹೆಂಡತಿಯ ಆಶೆಯನ್ನು ಪೂರೈಸಿರುವೆ. ನಿನಗೆ ವ್ರತಭಂಗದ ದೋಷ ಬರುವುದಿಲ್ಲ. ಇನ್ನು ಮೇಲೆ ಆಕೆ ಪರಾನ್ನ ಬಯಸುವುದಿಲ್ಲ, ನಿನ್ನಂತೆ ನಡೆಯುತ್ತಾಳೆ ಎಂದರೋ. ನಾವು ಚೆನ್ನಾಗಿರುತ್ತೆ, ಅಲ್ಲೋದ ದೂರದ ಬೆಟ್ಟ ನುಣ್ಣಿಗೆ ನಿಜವಾಗ್ಲೂ ಇರಬಾರ್ದು. ನಾವು ಏನು ಮಾಡೋದಕ್ಕೋ ನಮ್ಮನೆ ಏನಿರುತ್ತೋ ಅದನ್ನು ಬಯಸಿ ತಿನ್ನಬೇಕು. ಗಂಡ ತಂದಾಕಿದ್ದನ್ನು ತಿನ್ನಬೇಕು, ಹೆಂಡ್ತಿ ತಂದಾಕಿ ಮಾಡಿದ್ದನ್ನು ತಿನ್ನಬೇಕೇ ಹೊರತು ಬೇರೆ ಕಡೆದನ್ನು ಬಯಸಬಾರ್ದು. ಬಯಸಿದ್ರೆ ಏನಾಗತ್ತೆ ಅನ್ನೋದು ತಿಳ್ಕೊಂಡ್ರ? ಶ್ರೀಗಳು ವಿಪ್ರನಿ ಸಜ್ಜನರು ಗುರು ಶಿಷ್ಯ ಸೋದರ ಮಾವಂದಿರು ಮನೆಗೆ ಭೋಜನಕ್ಕೆ ಹೋದರೆ ತಪ್ಪಾಗುವುದಿಲ್ಲ. ಆದರೆ ದ್ರೋಹಿ ಜಿಪುಣ ದರ್ಪವುಳ್ಳವರ ಮನೆಗೆ ಹೋಗಬಾರದೋ. ದುರಹಂಕಾರದವ್ರ ಮನೆಗೆ, ನಾನು ಅನ್ನೋರ ಮನೆಗೆ ಹೋಗಬಾರ್ದು. ದ್ರೋಹಿ ಜಿಪುಣ ದರ್ಪವುಳ್ಳವರ ಮನೆಗೆ ಹೋಗಲೇಬಾರದು ಎಂದು ಉಪದೇಶಿಸಿದರೆಂಬಲಿಗೆ ಸರಳ ಶ್ರೀ ಗುರುಚರಿತ್ರೆಯ 36ನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗತ್ತೆ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 14/12/2024 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲಪಕ್ಷ, ತಿಥಿ ಚತುರ್ದಶಿ, ಹಗಲು 4 ಗಂಟೆ 6 ನಿಮಿಷ, ನಕ್ಷತ್ರ ರೋಹಿಣಿ, ರಾತ್ರಿ 4 ಗಂಟೆ 7 ನಿಮಿಷ, ಮಳೆ ಜ್ಯೇಷ್ಠ 4ನೇ ಪಾದ. ಇವತ್ತು ದತ್ತಾತ್ರೇಯ ಜಯಂತಿ ಇದೆ. ಗೊತ್ತಾಯ್ತಾ? ಇವತ್ತು ದತ್ತಾತ್ರೇಯ ಜಯಂತಿ ಇರೋದ್ರಿಂದ ಎಲ್ಲರೂ ದತ್ತನಿಗೆ ನಿಜವಾಗ್ಲೂ ನೀವು ಅವತ್ತಿಂದ ಕೇಳ್ತಿದ್ದೀರಾ, ನಿಮಗೆಲ್ಲ ಒಳ್ಳೆಯದಾಗತ್ತೆ. ದತ್ತಾತ್ರೇಯನಿಗೆ ಇವತ್ತು ಪೂಜೆ ಮಾಡಿ, ಮಂಗಳಾರತಿ ಮಾಡಿ, ನೀವು ಎಲ್ಲ ಮುಂದೆನೂ ಕಥೆ ಕೇಳಿ ನಿಮಗೆ ಒಳ್ಳೆಯದಾಗತ್ತೆ. ಇವತ್ತು ದತ್ತಾತ್ರೇಯ ಜಯಂತಿ ಇದೆ. ಇವತ್ತು ರಾಹುಕಾಲ 9:26ರಿಂದ 10:52 ಇದೆ. ಗುಳಿಕ ಕಾಲ 6:35ರಿಂದ 8 ಗಂಟೆ ತನಕ ಇದೆ. ಯಮಗಂಟೆ ಕಾಲ 1:43ರಿಂದ 3 ಗಂಟೆ 9 ನಿಮಿಷ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತವರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿಂದ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಈ ಗುರುಚರಿತ್ರೆಯನ್ನು ಯಾರು ಕೇಳ್ತಾರೋ ಎಲ್ಲರಿಗೂ ಒಳ್ಳೆಯದಾಗತ್ತೆ.
ಕೇಳಿ ಅಂತ ಗುರುಗಳು ತಿಳಿಸಿದರೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು.